ಅಸ್ಸಾಂನಲ್ಲಿ ನಡೆದ ಒಂದು ಘಟನೆಯ ಕಥೆಯನ್ನು ಕೇಳಿದರೆ ಒಂಟಿಗಳ ಜೀವನದ ಬಗ್ಗೆ ಯೋಚಿಸುವವರಿಗೆ ಮನಸ್ಸೇ ಗಾಬರಿಯಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ಗಂಡಸರಿಗೂ ಸುರಕ್ಷತೆ ಇಲ್ಲ ಎಂದು ಈ ಕಥೆಯಿಂದ ಸ್ಪಷ್ಟವಾಗುತ್ತದೆ. ವಿಶೇಷವಾಗಿ ಮದ್ಯದಾಸಕ್ತರಾದವರು ಈ ಕಥೆಯನ್ನು ಕೊನೆಯವರೆಗೂ ಕೇಳಿ. ಒಬ್ಬ 25 ವರ್ಷದ ಯುವಕ ಉದ್ಯೋಗ ಹುಡುಕಿಕೊಂಡು ನಗರಕ್ಕೆ ಹೋದ. ಎಷ್ಟೇ ಪ್ರಯತ್ನಿಸಿದರೂ ಆತನಿಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ. ಮನೆಯಿಂದ ತಂದಿದ್ದ ಹಣವು ಖಾಲಿಯಾಗತೊಡಗಿತು. ಕೊನೆಗೆ ಸರಿ, ಇನ್ನು ಕೆಲಸ ಸಿಗದು, ಊರಿಗೆ ವಾಪಸ್ ಹೋಗಿಬಿಡೋಣ ಎಂದು ತೀರ್ಮಾನಿಸಿದ. ಹೋಗುವ ಮುನ್ನ ನಗರದ ಒಂದು ಬಾರ್ನಲ್ಲಿ ಒಂದು ಪೆಗ್ ಕುಡಿದು ಬಿಡೋಣ ಎಂದುಕೊಂಡ. ಜೇಬಿನಲ್ಲಿ ಒಂದು ಠುಲ್ ಬಾಟಲಿಗೆ ಸಾಕಾಗುವಷ್ಟು ಹಣವಿತ್ತು. ಆತ ಒಂದು ಬಾರ್ಗೆ ಕಾಲಿಟ್ಟ. ಆದರೆ ಆರ್ಡರ್ ಕೊಡುವ ಮೊದಲೇ ಒಬ್ಬ ಸುಂದರವಾದ ಯುವತಿ ಆತನ ಬಳಿಗೆ ಬಂದಳು. ಆ ಯುವತಿಯ ರೂಪವನ್ನು ಕಂಡ ಆ ಯುವಕನಿಗೆ ಆನಂದದಿಂದ ತಲೆ ತಿರುಗಿತು. ಆಕೆ ಆತನ ಪಕ್ಕದಲ್ಲಿ ಕುಳಿತು, ಹಾಯ್ ಹ್ಯಾಂಡ್ಸಮ್, ಇಲ್ಲಿ ಯಾವತ್ತೂ ನಿಮ್ಮನ್ನು ಕಂಡಿಲ್ಲ, ಹೊಸಬರ ಎಂದು ಮಾತು ಕಲಿಪಿದಳು. ಆತ ಒಮ್ಮೆಲೆ ಕ್ಲಾಟ್ ಆಗಿಬಿಟ್ಟ. ಆಕೆಯೊಂದಿಗೆ ಗಂಟೆಗಟ್ಟಲೆ ಮಾತನಾಡಿದ. ಈ ಸಲ ಬಿಲ್ ನಾನೇ ಪಾವತಿಸುತ್ತೇನೆ ಎಂದು ಆ ಯುವತಿ ಆತನಿಗೆ ಒಂದು ಆಕರ್ಷಕ ಆಫರ್ ಕೊಟ್ಟಳು. ಅಷ್ಟೇ ಅಲ್ಲ, ಆತನಿಗೆ ತಾನು ಸಾಮಾನ್ಯವಾಗಿ ಕ್ವಾರ್ಟರ್ ಕುಡಿದರೆ ತಡೆಯಲಾರದವನಾದರೂ ಆಕೆ ಆತನಿಗೆ ಫುಲ್ ಬಾಟಲ್ ಕುಡಿಸಿಬಿಟ್ಟಳು. ಆತನಿಗೆ ತನ್ನ ಸುತ್ತಲಿನದೆಲ್ಲ ಮಂಗವಾಗತೊಡಗಿತು. ಏನೂ ಗೊತ್ತಿಲ್ಲದಂತೆ ಆತ ಮದದಿಂದ ಕುಡಿದು ಕುಸಿದುಬಿಟ್ಟ. ಆ ಯುವತಿ ಆತನನ್ನು ತನ್ನ ಕಾರಿಗೆ ಕರೆದುಕೊಂಡು ಜನರಿಲ್ಲದ ಒಂದು ಏಕಾಂತ ಸ್ಥಳಕ್ಕೆ ತೆಗೆದುಕೊಂಡು ಹೋದಳು. ಆಗ ಕಾರಿನೊಳಗೆ ಇನ್ನಿಬ್ಬರು ಯುವತಿಯರು ಕೂಡ ಕಾಣಿಸಿಕೊಂಡರು. ಆತನಿಗೆ ಮೆಲ್ಲಗೆ ಎಚ್ಚರವಾಗತೊಡಗಿತು. ತಾನು ಎಲ್ಲಿದ್ದೇನೆ ಎಂದು ಗೊತ್ತಿಲ್ಲದೆ ಆತ ಆಘಾತಕ್ಕೊಳಗಾದ. ಈ ಕಥೆಯ ಮುಂದಿನ ಭಾಗವನ್ನು ಕೇಳಿದರೆ ನಿಮ್ಗೆ ಆಶ್ಚರ್ಯವಾಗುತ್ತದೆ. ಆದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದಕ್ಕೂ ಮೊದಲು ಒಂದು ಚಿಕ್ಕ ಕೋರಿಕೆ, ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದರೆ ಈಗಲೇ ಮಾಡಿಕೊಳ್ಳಿ. ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಫೇವರಿಟ್ ಹೀರೋ ಯಾರೆಂದು ತಿಳಿಸಿ. ಈ ಘಟನೆಯು ಮುಂಬೈನಲ್ಲಿ ನಡೆದಿದೆ. ಆ ಯುವಕನ ಹೆಸರು ರವಿ. ಆತ ಅಸ್ಸಾಂನ ಒಂದು ಸಣ್ಣ ಗ್ರಾಮದವನು. ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು. ಸೇಂಟ್ ಜೇವಿಯರ್ ಕಾಲೇಜಿನಿಂದ BA ಪದವಿಯನ್ನು ಪಡೆದಿದ್ದ ರವಿಗೆ ಊರಿನಲ್ಲಿ ಎಲ್ಲಿಯೂ ಉದ್ಯೋಗ ಸಿಗಲಿಲ್ಲ. ಈಗಿನ ಕಾಲದಲ್ಲಿ BA ಓದಿದವರಿಗೆ ಎಲ್ಲಿ ಕೆಲಸ ಸಿಗುತ್ತದೆ? ಬಿಟೆಕ್ ಮುಗಿದವರಿಗೆ ದಿಕ್ಕಿಲ್ಲದಿರುವಾಗ ರವಿಯಂತವರಿಗೆ ಏನಾಗಬೇಕು? ಆದರೂ ಆತ ಒಂದಿಷ್ಟು ಚಿಕ್ಕಪುಟ್ಟ ಕೆಲಸವನ್ನಾದರೂ ಹುಡುಕಿಕೊಂಡು ನಗರಕ್ಕೆ ಹೋಗಬೇಕೆಂದು ನಿರ್ಧರಿಸಿದ. ರವಿಗೆ ಒಬ್ಬ ತಂಗಿಯೂ ಇದ್ದಳು. ಆಕೆಯ ಮದುವೆಯ ಜವಾಬ್ದಾರಿಯೂ ಆತನ ಮೇಲಿತ್ತು. ಹೆಸರಿಗೆ ಮಧ್ಯಮ ವರ್ಗದ ಕುಟುಂಬವಾದರೂ ಒಂದು ಸ್ವಂತ ಮನೆಯೂ ಇರಲಿಲ್ಲ. ರವಿಯ ತಂದೆ ಒಂದಿಷ್ಟು ಚಿಕ್ಕ ವ್ಯಾಪಾರ ಮಾಡಿಕೊಂಡು ಕಷ್ಟದಿಂದ ಕುಟುಂಬವನ್ನು ನಡೆಸುತ್ತಿದ್ದರು. ಆದರೆ ಆ ಗಳಿಕೆ ಮನೆಗೆ ಸಾಕಾಗುವುದಿಲ್ಲ. ತಂಗಿಯ ಮದುವೆಗೆ ಆಗಲೇ ಸಾಕಾಗುತ್ತಿರಲಿಲ್ಲ. ಆದ್ದರಿಂದ ರವಿ ಮೊದಲು ಕೆಲಸ ಹಿಡಿದು ಸಾಲ ಮಾಡಿ ತಂಗಿಯ ಮದುವೆ ಮಾಡಬೇಕೆಂದು ತೀರ್ಮಾನಿಸಿದ. ಒಂದು ಕಾಲದಲ್ಲಿ ರವಿಯ ಚಿಕ್ಕಮ್ಮ ಆತನಿಗೆ ಸಹಾಯ ಮಾಡುತ್ತಿದ್ದಳು. ಆಕೆ ಆತನ ಶಿಕ್ಷಣಕ್ಕೆ, ಖರ್ಚಿಗೆ ಹಣವನ್ನು ಒದಗಿಸುತ್ತಿದ್ದಳು. ಆದರೆ ದುರದೃಷ್ಟವಶಾತ್ ಆಕೆಗೆ ಒಂದು ರೋಗ ಬಂದು ಆಕೆ ಇದ್ದಕ್ಕಿದ್ದಂತೆ ತೀರಿಕೊಂಡಳು. ಆ ನಂತರ ರವಿಗೆ ಯಾರೂ ಸಹಾಯಕ್ಕಿರಲಿಲ್ಲ. ಕುಟುಂಬದ ಜವಾಬ್ದಾರಿಯೂ ಆತನ ಮೇಲೆ ಬಿತ್ತು. ಆತನ ತಂದೆಯೂ ಅನಾರೋಗ್ಯಕ್ಕೆ ಒಳಗಾಗಿದ್ದರು. ಇಷ್ಟೆಲ್ಲ ಸಮಸ್ಯೆಗಳು ಒಂದೇ ಸಾರಿ ಬಂದರೂ ರವಿ ಧೈರ್ಯ ಕಳೆದುಕೊಳ್ಳಲಿಲ್ಲ. ಸಾಮಾನ್ಯ ಮಧ್ಯಮ ವರ್ಗದ ಹುಡುಗನಂತೆ ಈ ಸಮಸ್ಯೆಗಳನ್ನು ಎದುರಿಸಲು ತೀರ್ಮಾನಿಸಿದ. ಮನೆಯಲ್ಲಿದ್ದ ಒಂದಿಷ್ಟು ಹಣವನ್ನು ತೆಗೆದುಕೊಂಡು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಮುಂಬೈಗೆ ಹೊರಟ. ಮುಂಬೈ ಕನಸುಗಳ ನಗರಿ. ದಿನಕ್ಕೆ ಸಾವಿರಾರು ಜನ ತಮ್ಮ ಕನಸುಗಳನ್ನು ನನಸಾಗಿಸಲು ಇಲ್ಲಿಗೆ ಬರುತ್ತಾರೆ. ಭಾರತದಾದ್ಯಂತ ದಿನಕ್ಕೆ 10,000 ಜನ ಮುಂಬೈಗೆ ಕಾಲಿಡುತ್ತಾರೆ. ಕೆಲವರು ಸಿನಿಮಾ ನಟರಾಗಬೇಕೆಂದು ಕನಸು ಕಾಣುತ್ತಾರೆ. ಇನ್ನು ಕೆಲವರು ಚಿಕ್ಕಪುಟ್ಟ ಕೆಲಸಗಳ ಮೂಲಕ ಹಣ ಗಳಿಸಬೇಕೆಂದು ಆಶಿಸುತ್ತಾರೆ. ರವಿಯು ಅಂತಹವರಲ್ಲಿ ಒಬ್ಬ. ಮುಂಬೈನಲ್ಲಿ ಮನೆ ಬಾಡಿಗೆ ಎಷ್ಟಿರುತ್ತದೆ ಎಂದು ಎಲ್ಲರಿಗೂ ಗೊತ್ತು. ಹೈದರಾಬಾದ್ನಲ್ಲಿ ಬಾತ್ರೂಮ್ ಗಾತ್ರದ ಕೊಠಡಿಗೆ ಇಲ್ಲಿ ಸಾವಿರಾರು ರೂಪಾಯಿಗಳ ಬಾಡಿಗೆ ಕೇಳುತ್ತಾರೆ. ರವಿಯು ಒಂದು ಬಾಡಿಗೆ ಮನೆ ಹುಡುಕಲು ಹೊರಟಾಗ ಮನೆಯ ಒಡೆಯ ಆತನಿಗೆ ಒಂದು ಆಘಾತಕಾರಿ ಸುದ್ದಿ ಕೊಟ್ಟ.
ಒಂದು ಚಿಕ್ಕ ಕೊಠಡಿಗೆ 12,000 ರೂಪಾಯಿಗಳ ಬಾಡಿಗೆ. ಆ ಕೊಠಡಿಯಲ್ಲಿ ಇಬ್ಬರು ಕೂಡ ಕಷ್ಟದಿಂದ ಇರಬಹುದಾದ ಸ್ಥಿತಿ. ರವಿ ತಕ್ಷಣವೇ ಹಿಂದೆ ಸರಿದ. ಆಗ ಆತನಿಗೆ ಒಬ್ಬ ಆಟೋ ಡ್ರೈವರ್ ಭೇಟಿಯಾದ. ಆ ಡ್ರೈವರ್ಗೆ ಮುಂಬೈನಲ್ಲಿ ಬಹಳ ವರ್ಷಗಳಿಂದ ಇದ್ದ ಅನುಭವವಿತ್ತು. ರವಿಯಂತಹ ಯುವಕರನ್ನು ಆತ ತನ್ನ ಜೀವನದಲ್ಲಿ ಸಾಕಷ್ಟು ಕಂಡಿದ್ದ. ಆತ ರವಿಯ ಬಳಿಗೆ ಬಂದು, ಹೊಸಬರ, ಈಗಲೇ ನಗರಕ್ಕೆ ಬಂದಿದ್ದೀರಾ ಎಂದು ಕೇಳಿದ. ರವಿ ಆಶ್ಚರ್ಯದಿಂದ, ಹೌದು ಬಯ್ಯ, ಈಗಲೇ ಬಂದಿದ್ದೇನೆ. ಇದು ನಿಮ್ಗೆ ಹೇಗೆ ಗೊತ್ತಾಯಿತು ಎಂದು ನಗುತ್ತ ಕೇಳಿದ. ಹೀಗೆ ಆ ಆಟೋ ಡ್ರೈವರ್ನೊಂದಿಗೆ ರವಿಗೆ ಪರಿಚಯವಾಯಿತು. ಮಾತಿನ ನಡುವೆ, ಒಳ್ಳೆಯ ಮನೆ ಯಾವುದಾದರೂ ಇದ್ದರೆ ತೋರಿಸು ಎಂದು ಕೇಳಿದ. ಆ ಡ್ರೈವರ್ ಸಲಹೆಯಂತೆ ರವಿ ಒಂದು ಸ್ಥಳಕ್ಕೆ ಹೋದ. ಅಲ್ಲಿ ಬಾಡಿಗೆ ಕೇವಲ 5,000 ರೂಪಾಯಿಗಳು. ಆದರೆ ಆ ಸ್ಥಳವು ಕೊಳೆಗೇರಿಯಂತಹ ಪ್ರದೇಶ. ಆದರೂ ರವಿಗೆ ಬೇರೆ ದಾರಿಯಿರಲಿಲ್ಲ. ಒಂದು ಕೆಲಸ ಸಿಕ್ಕರೆ ಈ ಕೊಳೆಗೇರಿಯಿಂದ ಹೊರಬರಬಹುದು ಎಂದುಕೊಂಡು ಅಲ್ಲಿ ಸೆಟಲ್ ಆದ. ಮರುದಿನ ಬೆಳಗ್ಗೆಯೇ ರವಿ ಉದ್ಯೋಗ ಹುಡುಕಿಕೊಂಡು ಹೊರಟ. ಆದರೆ ಎಷ್ಟೇ ಕಚೇರಿಗಳಿಗೆ ಹೋದರೂ ಆತನಿಗೆ ಕೆಲಸ ಸಿಗಲಿಲ್ಲ. ಕೆಲವೆಡೆ, ನೀನು ಎದಿದ ಬೀಗೆ ಈಗ ಕೆಲಸ ಎಲ್ಲಿ ಸಿಗುತ್ತದೆ ಎಂದು ಅಪಹಾಸ್ಯಕ್ಕೂ ಒಳಗಾದ. ರವಿ ಸಂಪೂರ್ಣವಾಗಿ ನಿರಾಶನಾದ. ಮನೆಗೆ ವಾಪಸ್ ಬಂದು ಹಸಿವಿನಿಂದಲೇ ಮಲಗಿಬಿಟ್ಟ. ಮನೆಯಿಂದ ತಂದಿದ್ದ ಹಣವು ಖಾಲಿಯಾಗತೊಡಗಿತು. ಏನು ಮಾಡಬೇಕೆಂದು ಆತನಿಗೆ ಗೊತ್ತಾಗಲಿಲ್ಲ. ಊರಿಗೆ ವಾಪಸ್ ಹೋಗಿಬಿಡೋಣ ಎಂದುಕೊಂಡ. ಮರುದಿನ ಕೊನೆಯ ಪ್ರಯತ್ನವೆಂದು ಕೆಲವು ಕಚೇರಿಗಳಿಗೆ ಹೋದ. ಆದರೆ ಅಲ್ಲಿ ಕೂಡ ಅದೇ ಕತೆ ಮರುಕಳಿಸಿತು. ಹತಾಶನಾದ ರವಿ ಒಂದಿಷ್ಟು ಕುಡಿದು ರಿಲ್ಯಾಕ್ಸ್ ಮಾಡಿಕೊಳ್ಳೋಣ ಎಂದುಕೊಂಡು ಒಂದು ಬಾರ್ಗೆ ಹೋದ. ಅಲ್ಲಿ ಒಬ್ಬ ಸುಂದರ ಯುವತಿ ಆತನನ್ನು ಗಮನಿಸುತ್ತಿದ್ದಳು. ಆಕೆ ಏಕೆ ತನ್ನನ್ನು ಹಾಗೆ ನೋಡುತ್ತಿದ್ದಾಳೆ ಎಂದು ಆತನಿಗೆ ಅರ್ಥವಾಗಲಿಲ್ಲ. ಆದರೂ ಆಕೆಯನ್ನು ಕಂಡು ಸೌಮ್ಯವಾಗಿ ನಕ್ಕ. ಆ ಒಂದು ನಗುವಿಗೆ ಆ ಯುವತಿ ಆತನ ಬಳಿಗೆ ಬಂದು ಮಾತನಾಡತೊಡಗಿದಳು. ರವಿ ತನ್ನ ಎಲ್ಲ ವಿವರಗಳನ್ನು ಹೇಳಿಕೊಂಡ. ಆಕೆಯು ಆತನಿಗೆ ಸಾಂತ್ವನ ಹೇಳಿದಳು. ಆತ ಬೇಡ ಎಂದರೂ ಆಕೆ ಆತನಿಗೆ ಖುಲ್ ಕುಡಿಸಿಬಿಟ್ಟಳು. ಆ ನಂತರ ಆಕೆ ಆತನನ್ನು ತನ್ನ ಕಾರಿಗೆ ಕರೆದುಕೊಂಡು ಹೋದಳು. ಮದದಿಂದ ಕುಡಿದು ಕುಸಿದಿದ್ದ ರವಿಗೆ ತನ್ನ ಸುತ್ತಲಿನದೆಲ್ಲ ಅರ್ಥವಾಗಲಿಲ್ಲ. ಆತನಿಗೆ ಮೆಲ್ಲಗೆ ಎಚ್ಚರವಾಗತೊಡಗಿದಾಗ ತನ್ನ ಪಕ್ಕದಲ್ಲಿ ಇನ್ನಿಬ್ಬರು ಯುವತಿಯರು ಕಾಣಿಸಿಕೊಂಡರು. ಇವರೆಲ್ಲ ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಆತ ಕೂಗಾಡಿದ. ಆದರೆ ಅವರು ಜೋರಾಗಿ ನಗುತ್ತಾ ಆತನನ್ನು ಒಂದು ಬಂಗಲೆಗೆ ಕರೆದುಕೊಂಡು ಹೋದರು. ಅಲ್ಲಿ ಆತನನ್ನು ಒಂದು ಕೊಠಡಿಯಲ್ಲಿ ಬಂಧಿಸಿದರು. ಆ ಮೂವರು ಯುವತಿಯರಲ್ಲಿ ಒಬ್ಬಳು ಆತನ ಬಳಿಗೆ ಬಂದು ಆತನ ಕೂದಲಿನೊಂದಿಗೆ ಆಟವಾಡತೊಡಗಿದಳು. ಆಕೆ ಆತನ ಶರ್ಟ್ ತೆಗೆಯುವಾಗ ರವಿ ಗಟ್ಟಿಯಾಗಿ ಕೂಗಾಡಿದ. ಗ್ರಾಮದಿಂದ ಬಂದ ಸಾಮಾನ್ಯ ಯುವಕನಿಗೆ ನಗರದ ಈ ರೀತಿಯ ವರ್ತನೆಗಳು ಗೊತ್ತಿರಲಿಲ್ಲ. ಆಕೆಯರ ಈ ವರ್ತನೆಯಿಂದ ಆತ ಭಯಭೀತನಾದ. ಆತ ಕೂಗಾಡುತ್ತಿದ್ದಂತೆ ಉಳಿದ ಇಬ್ಬರು ಯುವತಿಯರು ಕೂಡ ಒಳಗೆ ಬಂದು ಆತನನ್ನು ಹೊಡೆದು ಬಲವಂತವಾಗಿ ಒಂದು ಡ್ರಗ್ ಕಲಿಪಿದ ಡ್ರಿಂಕ್ ಕುಡಿಸಿದರು. ಆ ಡ್ರಿಂಕ್ ಕುಡಿದ ಕೂಡಲೇ ರವಿಯ ದೇಹದಲ್ಲಿ ವಿಚಿತ್ರವಾದ ಭಾವನೆಗಳು ಕಾಣಿಸಿಕೊಂಡವು. ಆ ಯುವತಿಯರೊಂದಿಗೆ ಆತ ಆತ್ಮೀಯನಾದ. ಇದು ಒಂದು ದಿನದ ಕಥೆಯಲ್ಲ. ಪ್ರತಿದಿನ ಆ ಯುವತಿಯರು ಆತನನ್ನು ಬಳಸಿಕೊಂಡರು. ಒಬ್ಬಳು ಬಿಟ್ಟು ಇನ್ನೊಬ್ಬಳೊಂದಿಗೆ ಆತ್ಮೀಯವಾಗುವುದರಿಂದ ರವಿ ಸಂಪೂರ್ಣವಾಗಿ ದುರ್ಬಲನಾದ. 1 ತಿಂಗಳ ನಂತರ ಆ ಯುವತಿಯರಿಗೆ ರವಿಯ ಬಗ್ಗೆ ಆಸಕ್ತಿ ಕಡಿಮೆಯಾಯಿತು. ರವಿಯನ್ನು ಕಿಡ್ನಾಪ್ ಮಾಡಿದ್ದ ಯುವತಿ ಆತನ ಬಳಿಗೆ ಬಂದು, ನೋಡು ರವಿ, ನಿನ್ನ ಕುಟುಂಬದ ಪರಿಸ್ಥಿತಿ ನನಗೆ ಗೊತ್ತು. ಈಗ ನಾನು ಕೊಡುವ ಹಣವನ್ನು ತೆಗೆದುಕೊಂಡು ಬಾಯಿ ಮುಚ್ಚಿಕೊಂಡು ಹೊರಟು ಬಿಡು. ಒಂದು ವೇಳೆ ನಮ್ಮ ವಿರುದ್ಧ ಪೊಲೀಸ್ಗೆ ದೂರು ಕೊಡಬೇಕೆಂದುಕೊಂಡರೆ ನಾವು ಹೆಣ್ಣು ಮಕ್ಕಳು, ಆದ್ದರಿಂದ ಅವರು ನಮ್ಮ ಮಾತನ್ನೇ ನಂಬುತ್ತಾರೆ. ನೀನೇ ನಮ್ಮನ್ನು ಬಲವಂತ ಮಾಡಿದೆ ಎಂದು ನಮ್ಮ ಬಳಿ ಸಾಕ್ಷಿಗಳು ಇವೆ. ನೀನು ಬುದ್ಧಿವಂತನಾದರೆ ಏನು ಮಾಡಬೇಕೆಂದು ನಿನಗೆ ಗೊತ್ತು ಎಂದು ಬೆದರಿಸಿದಳು. ಆಕೆ ರವಿಯ ಮುಂದೆ ಒಂದು ಬ್ಯಾಗ್ ಇಟ್ಟಳು. ಆ ಬ್ಯಾಗ್ನಲ್ಲಿ 10 ಲಕ್ಷ ರೂಪಾಯಿಗಳಿದ್ದವು. ರವಿಗೆ ಜಾಕ್ಪಾಟ್ ತಗುಲಿದಂತಾಯಿತು. ಆ ಹಣವನ್ನು ತೆಗೆದುಕೊಂಡು ಆತ ಊರಿಗೆ ವಾಪಸ್ ಹೋದ. ಆತ ಬಯಸಿದ್ದರೆ ಆ ಯುವತಿಯರ ವಿರುದ್ಧ ದೂರು ಕೊಡಬಹುದಿತ್ತು. ಆದರೆ ಸಮಾಜ ತನ್ನನ್ನು ಗೇಲಿ ಮಾಡುತ್ತದೆ ಎಂದು ಆತನಿಗೆ ಗೊತ್ತಿತ್ತು. ಊರಿಗೆ ವಾಪಸ್ ಬಂದ ರವಿಯನ್ನು ಕಂಡು ಆತನ ತಂದೆ ತಾಯಿ ಕಣ್ಣೀರು ಹಾಕಿದರು. ಆತ ಬೆಳ್ಳಗೆ ದುರ್ಬಲನಾಗಿರುವುದನ್ನು ಕಂಡು
ಅವರು ದುಃಖಿತರಾದರು. ಆದರೆ ಆತ ಏಕೆ ಹೀಗಾದ ಎಂಬುದು ಯಾರಿಗೂ ಗೊತ್ತಿಲ್ಲ. ರವಿ ತನ್ನ ತಂಗಿಯ ಮದುವೆಯನ್ನು ಗ್ರ್ಯಾಂಡ್ ಆಗಿ ಮಾಡಿದ. ಆ ನಂತರ ಊರಿನಲ್ಲೇ ಇದ್ದು ದೊರೆತ ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸಿದ. ಆದರೆ ಮತ್ತೆ ಮುಂಬೈಗೆ ಹೋಗುವ ಧೈರ್ಯವನ್ನು ಆತ ಮಾಡಲಿಲ್ಲ. ಈ ರೀತಿಯ ಕ್ರೈಮ್ ಕಥೆಗಳನ್ನು ಹೇಳುವುದರ ಹಿಂದಿನ ಉದ್ದೇಶ ಒಂದೇ: ಸಮಾಜದಲ್ಲಿ ಇಂತಹ ಅಪರಾಧಗಳು ನಡೆಯುತ್ತವೆ. ಆದ್ದರಿಂದ ಎಚ್ಚರಿಕೆಯಿಂದಿರಿ. ಯಾರನ್ನು ಬೇಕಾದರೂ ಒಡ್ಡಿಕೊಂಡು ನಂಬಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಕುಟುಂಬಕ್ಕೆ ನಮ್ಮ ಚಾನೆಲ್ ರೆಕಮೆಂಡ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.